ಅಧಿಕಾರಿಗಳ ಬೇಜವಾಬ್ದಾರಿತನ, ರೈತನ ಹೊಲದಲ್ಲಿ ಅಕ್ರಮ ರಸ್ತೆ ನಿರ್ಮಾಣಕ್ಕೆ ಆಕ್ರೋಶ. ಮಾಹಿತಿ ನೀಡದೆ ರಸ್ತೆ ನಿರ್ಮಾಣ, ಅಧಿಕಾರಿಗಳ ವಿರುದ್ಧ ಆಕ್ರೋಶ. ಹೌದು, ಸಿರವಾರ ತಾಲೂಕಿನ ಕಲ್ಲೂರು ಹೋಬಳಿ ವ್ಯಾಪ್ತಿಯ ಕಲ್ಲೂರುದಿಂದ ಶಾಖಾಪುರ ಕಡೆಗೆ ರಸ್ತೆ ನಿರ್ಮಾಣ ಕಾಮಗಾರಿ ನಡೆಯುತ್ತಿರುವ ಸಂದರ್ಭದಲ್ಲಿ ರೈತನ ಜಮೀನಿನಲ್ಲಿ ಯಾವುದೇ ಮುನ್ಸೂಚನೆ ನೀಡದೆ ಅಕ್ರಮವಾಗಿ ರಸ್ತೆ ನಿರ್ಮಾಣ ಮಾಡುತ್ತಿರುವುದಕ್ಕೆ ಸಂತ್ರಸ್ತ ರೈತ ಜಾವೇದ್ ನಾಯಕ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ನಮಗೆ ಯಾವುದೇ ಮಾಹಿತಿ ನೀಡದೆ ಏಕಾಏಕಿ ನಮ್ಮ ಭೂಮಿಯಲ್ಲಿ ರಸ್ತೆ ನಿರ್ಮಾಣ ಆರಂಭಿಸಿದ್ದಾರೆ, ಇದು ನ್ಯಾಯವಲ್ಲ ಎಂದು ಅವರು ಆರೋಪಿಸಿದರು. ಸಿರವಾರ ತಾಲೂಕಿನ ಕಲ್ಲೂರು ಗ್ರಾಮದ ಸರ್ವೆ ನಂಬರ್ 1104ರಲ್ಲಿ ಜಿಲಾನಿ ಅವರಿಗೆ ಸೇರಿದ ಕೃಷಿ ಭೂಮಿಯಲ್ಲಿ ಈ ರಸ್ತೆ ಕಾಮಗಾರಿ ಆರಂಭಗೊಂಡಿದೆ. ಹಳೆಯ ದಾರಿಯನ್ನ ಬಿಟ್ಟು ಹೊಸದಾಗಿ ರೈತನ ಹೊಲದೊಳಗೆ ರಸ್ತೆ ನಿರ್ಮಾಣ ಮಾಡಲಾಗುತ್ತಿದೆ ಎಂದು ಆರೋಪಿಸಲಾಗಿದೆ. ಈ ಕುರಿತು ಪ್ರಶ್ನಿಸಿದಾಗ ಅಧಿಕಾರಿಗಳು ಪರಸ್ಪರ ಹೊಣೆ ತಪ್ಪಿಸಿಕೊಂಡು ಸರ್ವೆ ಅಧಿಕಾರಿ ಮಹೇಶ್ ಗುರುತು ಮಾಡಿದ ಜಾಗದಲ್ಲಿ ಕೆಲಸ ನಡೆಯುತ್ತಿದೆ ಎಂದು ಹೇಳಿದ್ದಾರೆ. ಮಹೇಶ್ ಅವರು ಇದು ಇಂಜಿನಿಯರ್ ನಂದಿನಿ ಅವರಿಗೆ ಸಂಬಂಧಿಸಿದ ವಿಷಯ ಎಂದು ಉತ್ತರಿಸುತ್ತಿದ್ದಾರೆ ಎಂದು ರೈತ ತಿಳಿಸಿದರು. ಇದು ಸ್ಪಷ್ಟವಾಗಿ ಕಣ್ಣ ಮುಚ್ಚಾಲೆ ಆಟದಂತಾಗಿದೆ ಎಂದು ಅವರು ಅಸಮಾಧಾನ ವ್ಯಕ್ತಪಡಿಸಿದರು. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ರೈತನ ಕುಟುಂಬ ಆತಂಕಕ್ಕೆ ಒಳಗಾಗಿದ್ದು, ನನ್ನ ಹೊಲದ ಪಕ್ಕದಲ್ಲೇ ಹಳೆಯ ದಾರಿ ಇದ್ದರೂ ಅದನ್ನು ಬಿಟ್ಟು ನನ್ನ ಭೂಮಿಯಲ್ಲೇ ಹೊಸ ದಾರಿ ನಿರ್ಮಾಣ ಮಾಡುತ್ತಿದ್ದಾರೆ, ಇದು ನೇರ ಅನ್ಯಾಯ ಎಂದು ಹೇಳಿದರು. ಕರ್ತವ್ಯ ಲೋಪ ಎಸಗಿರುವ ಸರ್ವೆ ಅಧಿಕಾರಿ ಮಹೇಶ್ ಹಾಗೂ ಇಂಜಿನಿಯರ್ ನಂದಿನಿ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಮತ್ತು ನನಗೆ ನ್ಯಾಯ ಒದಗಿಸಬೇಕು ಎಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಹಳೆ ದಾರಿಯನ್ನು ಬಿಟ್ಟು ಹೊಸ ದಾರಿ ಮಾಡ್ತಾ ಇದ್ದಾರೆ ಇವರು. ಈ ಹಳೆ ದಾರಿ ಇದು ಹಳೆ ದಾರಿ ಇದು. ಈ ದಾರಿಯನ್ನು ಬಿಟ್ಟು ಹೊಸ ದಾರಿ ಮಾಡಕಚ್ಚಾರ. ಏನು ಎಕ್ಸ್ಚೇಂಜ್ಗಿಂತ ಮಾಡ್ಯಾಕಚ್ಚಾರ ಏನು ಗೊತ್ತಿಲ್ಲ ನಮ್ಗ. ಬಟ್ ನಮ್ಮ ಹೊಲದಲ್ಲಿ ಪೂರಾ ಹೊಲದಾಗ ಹಾಕ್ಯಾರ ರೋಡ್. ಆಮೇಲೆ ಇವರು ಬಂಡಿ ದಾರಿ ಬಿಟ್ಟು ಬೇರೆ ತಮ್ಮ ಹೆಚ್ಚೆ ಬಂದಂಗೆ ರೋಡ್ಗಳು ಮಾಡ್ತಾ ಇದ್ದಾರೆ ಇವರು. ನಂದಿನಿ ಮೇಡಮ್ ಏನಾರ ಸರ್ವೇರ್ ತೋರ್ಸ್ಯಾರ ಅಂತ ಅವ್ರು ಹೇಳ್ತಾರ, ನಾನು ರಿಪೋರ್ಟ್ ಕೊಟ್ಟಿಲ್ಲ ಅಂತ ಸರ್ವೇರ್ ಸರ್ ಹೇಳ್ತಾರ. ಅದಕ್ಕೆ ಹಂಗಾಗಿ ನನ್ನ ಹೊಲದಲ್ಲಿ ಪೂರ್ಣ ಹೊಸ ರೋಡನ್ನು ಮಾಡಿರ್ತಾರೆ. ಹಾಗಾಗಿ ಜಿಲ್ಲಾಧಿಕಾರಿ ತಾವು ಸ್ಪಾಟ್ ಅನ್ನು ಇನ್ಸ್ಪೆಕ್ಷನ್ ಮಾಡಿ ಸರಿಯಾಗಿ ನೋಡಬೇಕೆಂದು ವಿನಂತಿ. ಸರ್ವೆ ನಂಬರ್ 1104 ಇಲ್ಲಿ ಇದೆ ಸರ್. ಇದು ಹೊಸ ರೋಡ್ ಹಾಕ್ಯಾರ ನನ್ನ ಹೊಲದಾಗ. ಹಳೆ ರೋಡ್ ಈ ಕಡೆ ನೋಡಿ ಸರ್, ಸೈಡಿಗೆ ಹಳೆ ರೋಡ್ ಬಿಟ್ಟು ನಾವು ಹೊಸ ರೋಡ್ ಮಾಡ್ಯಾರ. ಏನೇನು ಮಾಹಿತಿ ಕೊಟ್ಟಿಲ್ಲ ಸರ್, ಏನು ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಯಾರು ನಮ್ಗೆ ಏನು ವಿಷಯ ತಿಳಿಸಿಲ್ಲ ಇದು. ಆದ್ರೆ ನಮ್ಮ ಹೊಲದವ್ರಿಗೆ ಮಾಡ್ಯಾರ, ಇವ್ರು ಇಲ್ಲೇ ಇರ್ತಾರ ಅವ್ರು ಕ್ಯಾಂಪ್ನಾಗ. ಇವ್ರಿಗೆ ಸಮೇತ ಹೇಳಿಲ್ಲ. ಮನೆ ಹೆಚ್ಚೆ ಬಂದಾಗ ಆಗ್ತಾರ ಅವ್ರು. ನನ್ಗೆ ನೋಟಿಸ್ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ನಾನಾಗಿ ಮಹೇಶ್ ಸರ್ಗೆ ಕಾಲ್ನಾಗ ರೆಕಾರ್ಡ್ ಮಾಡಿದ್ದೆ 6 ತಿಂಗಳ ಹಿಂದ್ಗಡೆ. ಸರ್ ನಾನು ಹೊಲದಾಗ ರೋಡ್ ಬಂದಾಗ ಅಂತ ಕೇಳ್ತಿ, ಇಲ್ಲ ರೀ ನಿಮ್ ಸರ್ವೆ ನಂಬರ್ ರೋಡ್ ಇಲ್ಲ, ನೀವೇನು ಬರೋದು ಅವಶ್ಯಕತೆ ಇಲ್ಲ ನನಗೆ ಅಷ್ಟೇ ಅಂದ್ರೆ. ಮತ್ತೆ 6 ತಿಂಗಳು ನಾನು ಯಾರು ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಇವಾಗ ಏನಿಲ್ಲ ಸರ್, ಕೇಳಿದ್ರೆ ಸರ್ವೇರು ತಮ್ಮ ಮೇಲೆ ಹಾಕ ಮೇಡಮ್ ಇಂಜಿನಿಯರ್ ಏನ್ ಮಾಡ್ತಾರ, ಸರ್ವೇರ್ ಮೇಲೆ ಹಾಕ್ತಾರ. ಸರ್ವೇರು ನಾನು ರಿಪೋರ್ಟ್ ಕೊಟ್ಟಿಲ್ಲ ಅಂತ ಇಂಜಿನಿಯರ್ ಮೇಲೆ ಹಾಕ್ತಾರ. ಹಾಗಾಗಿ ಇಬ್ಬರು ನೋಡಿ ನಮ್ಮನ್ನು ಹೊಲ ಒತ್ತು ಬಿಟ್ರು, ನಮ್ ರೋಡ್ ಮಾಡ್ಬಿಟ್ರು. ಈಗ ಹಾಕಿ ಸರ್, ಈಗ ಮೊನ್ನೆ ಗುರುವಾರ ಹಾಕ್ಯಾರ ನೋಡಿ ಸರ್. ಗುರುವಾರದಿಂದ ಬಂದು ಅಬ್ಜೆಕ್ಷನ್ ಮಾಡಿದ್ದೆ ನಾನು. ಆಯ್ತಂದ್ರೆ ಮತ್ತೆ ನಾನು ಇಲ್ಲಾರ ಮತ್ತೆ ಬಂದು ರಾತ್ರಿ ಹಾಕ್ಯಾರ. ಮತ್ತೆ ಅಬ್ಜೆಕ್ಷನ್ ಮಾಡಿ ಫೋನ್ ಮಾಡಿ ಫೋನ್ ಮುಖಾಂತರ ಎಲ್ಲ ಅಧಿಕಾರಿಗಳು ತಿಳಿಸಿ, ಅಧಿಕಾರಿ ನಾವು ಬಂದ್ ಮಾಡಂಗಿಲ್ಲ ಕೆಲಸ ಅಂತ ಹೇಳ್ತಾರ ಅವ್ರು. ನಿಮ್ ಸರ್ವೇರ್ ಕರ್ಕೊಂಬರ್ರಿ, ಸರ್ವೆ ಎಲ್ಲಿ ಬಾಟಿ ಬರ್ತಾನೆ ತೋರ್ಸ ಅಂತ ಹೇಳಕತ್ತಾರ ಅಧಿಕಾರಿಗಳು. ಏನೇನ್ ತೋರ್ಸಿಲ್ಲ ನನಗೆ. ನಾನು ಫೋನ್ಯಾಗ ಮಾತಾಡಿದಾಗ ನನಗ ಸರ್ವೇರ್ ಏನಂದ್ರೆ ನಿಮ್ ಹೊಲ ದಾರಿನೇ ಇಲ್ಲ ರೀ, ನೀವು ಬರಕ್ ಹೋಗ್ಬಾರ್ದು ಅಂತಂದ್ರ ನನಗೆ. ಇವಾಗ ಹಾಕ್ಬಿಟ್ರಿ ಮೇಡಮ್. ನಾನು ಒಂಪಿತ್ತು ಒಂದು, ನಾನು ಕಾಣ್ತಿದ್ದಿಲ್ಲ ಆ ತರ ಒಂಪು ಮಾಡಿದಿಲ್ಲ. ನೀರು ಹೋಗ್ಬೇಕಂತ ನಮ್ಮ ಹೊಲದಾಗ ಅಂತ ಆ ಒಂಪು ಸಮೇತ ಮುಚ್ಚಿಬಿಟ್ರು. ಮುಂದಿನ ಕ್ರಮ ಏನಿಲ್ರಿ, ನಾನು ಹೊಲಗಳು ಎಲ್ಲ ಸೀದಾ ಮಾಡಿ ನಾವು ಹೊಲದಾಗ ಒಂಪು ಇಂಪೆಲ್ಲ ತೆಗೆದುಕೊಡ್ಬೇಕು. ಯಾರು ಕೆಲಸ ಮಾಡಕ್ಕಾರ, ಕಾಂಟ್ರಾಕ್ಟರ್ ಆಗಲಿ, ನಂದಿನಿ ಮೇಡಮ್ ಆಗಲಿ, ಜೈ, ಆಮೇಲೆ ಜಿಲ್ಲಾಧಿಕಾರಿ ನ್ಯಾಯ ಒದಗಿಸಿಕೊಡ್ಬೇಕು ನನಗೆ. ವರದಿ ಶಫೀಕ್ ಹುಸೇನ್, ಮಾನವಿ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.